ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಸರಿ ಶಾಲೆಗೆ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ಕಾಲೆಳೆಯೋ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಅಂತ ಕಾಲೆಳೆದಿದ್ದಾರೆ. ವಯಸ್ಸಾದ ಕಾಲದಲ್ಲಿ ತಂದೆಗೆ ನೋವು ಕೊಡೋ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಂತ ಕನಿಕರದ ಹೇಳಿಕೆಯನ್ನು ಕೊಡೋ ಮೂಲಕ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತಾರೆ ಅಂತ ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದೇವೇಗೌಡರು ಸಿದ್ಧಾಂತ ನಾನು ಗಮನಿಸಿದ್ದೀನಿ, ವಾಚ್ ಮಾಡಿದ್ದೀನಿ. ಅವರು ಐ ಥಿಂಕ್ ಯಾಕೆ ಪಾಪ ಬಹಳ ಅವ್ರು ಏನು ಮಾಡ್ತೀನಿ ಮಕ್ಕಳಿಗೆ ಬಹುಶಃ ನಮಗೂ ವಯಸ್ಸಾದ ಮೇಲೆ ನಮ್ಗೇನೇನು ಮನೆಗಳ ಪ್ರಾಬ್ಲಮ್ ಬರ್ತದೆ ನನಗೆ ಗೊತ್ತಿಲ್ಲ. ಬಟ್ ಈಗ ನೋಡಿದ್ರೆ ನನಗೂ ಭಯ ಆಯ್ತಾ ಇದೆ. ಸರ್ಕಮ್ಸ್ಟೆನ್ಸಸ್ ಪರಿಸ್ಥಿತಿ ನಮ್ಮ ಸಿದ್ಧಾಂತ ನಾವೇನು ನಂಬ್ಕೊಂಡಿರ್ತೀವಲ್ಲ, ಬೇರು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ಕೂಡ ನಂಬಿಕೆ ಮುಖ್ಯ. ಸೊ ಆ ನಂಬಿಕೆ ಯಾವುದೋ ಒಂದು ಸಿದ್ಧಾಂತದ ಮೇಲೆ ನಾವು ನಂಬಿ ಕೆಲಸ ಮಾಡ್ತಾ ಇರ್ತೀವಿ, ಅದು ಚೇಂಜ್ ಆಗೋದಾಗ ನಾನೇನು ಹೇಳೋದಿಲ್ಲ ಬಿಡಿ, ಅವ್ರು ಬಿಟ್ಟಿದ್ದು. ಡಿಕೆ ಶಿವಕುಮಾರ್ ಅವರ ಮಾತನ್ನ ಗಮನಿಸ್ತಾ ಇದ್ರಿ. ಒಂದು, ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತಿರುಗೇಟು ಕೊಡೋ ಕೆಲಸವನ್ನ ಕನಿಕರ ಮೂಡಿಸೋ ಹೇಳಿಕೆಗಳ ಮೂಲಕ ಕೊಟ್ಟಿದ್ದಾರೆ. ನೋಡಿ, ಅಯ್ಯೋ ಪಾಪ ಅಂತೆಲ್ಲ ವ್ಯಂಗ್ಯ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ, ಚುಚ್ಚೋ ಕೆಲಸವನ್ನು ಮಾಡಿದ್ದಾರೆ.